ಇದು ನಿಜಕ್ಕೂ ಕೂಡ ಕುತೂಹಲ ಮೂಡಿಸಿರುವಂತಹ ವಿಚಾರ ಏನಂದ್ರೆ ಒಂದು ಕಡೆ ರಾಜೀನಾಮೆ ನೀಡಿಯೇ ಬರ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿರೋದು, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಆಡಿರುವಂತಹ ಮಾತುಗಳು, ಮತ್ತೊಂದು ಕಡೆಗೆ ರಮೇಶ್ ಜಾರಕಿಹೊಳಿ ಬೆಂಬಲಿಗರಿಗೆ ತೀರ್ಮಾನ ಮಾಡಿ ಅಂತ ಬಿಟ್ಟಂತಹ ವಿಚಾರ. ಅಂದ್ರೆ ಒಂದು ರೀತಿಯಲ್ಲಿ ಈ ಬ್ರದರ್ಸ್ ರಾಜಕೀಯದಲ್ಲಿ ಅಲ್ಲಿನ ಕಾರ್ಯಕರ್ತರು ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡ್ರ ಅನ್ನುವಂತಹ ಅನುಮಾನ ಕೂಡ ಈಗ ಮೂಡ್ತಾ ಇದೆ. ಯಾಕಂದ್ರೆ ಸತೀಶ್ ಮತ್ತೆ ರಮೇಶ್ ಜಾರಕಿಹೊಳಿ ಇಬ್ರು ಒಗ್ಗಟ್ಟಾಗಿದ್ದವರು ಈಗ ಬೇರೆ ಬೇರೆಯಾಗಿ ನಿಲುವನ್ನ ತಳೆದಿರೋದು ಈ ಕಾರ್ಯಕರ್ತರಿಗೆ ಗೊಂದಲ ಉಂಟು ಮಾಡುವ ರೀತಿಯಾಗಿದೆ. ಯಾಕಂದ್ರೆ ನೀವು ಸತೀಶ್ ಜೊತೆಗೆ ಇರ್ತಿರೋ, ನನ್ನ ಜೊತೆಗೆ ಇರ್ತಿರೋ, ತೀರ್ಮಾನ ಮಾಡಿ ಅನ್ನುವಂತಹ ಖಡಕ್ ಸೂಚನೆಯನ್ನ ಈಗ ರಮೇಶ್ ನೀಡಿ ಬೆಂಗಳೂರಿಗೆ ತೆರಳಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಈ ಮಧ್ಯೆ ಮಹೇಶ್ ಕುಮಟಳ್ಳಿ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದ್ದು, ಇವರು ಕೂಡ ರಮೇಶ್ ಜೊತೆಗೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಿದ್ದಾರಾ ಅನ್ನುವಂತಹ ಅನುಮಾನ ಕೂಡ ಈಗ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮನೆ. ಸಹದೇವ್, ಈಗ ಬೆಳಗಾವಿ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಮಹೇಶ್ ಕುಮಟಳ್ಳಿ ಫೋನ್ ಸ್ವಿಚ್ ಆಫ್ ಆಗಿದೆ, ರಮೇಶ್ ಅವರು ರಿಸೈನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಸತೀಶ್ ಅವರ ಆಡಿಯೋ ಬಹಿರಂಗ ಆಗಿದೆ, ಮತ್ತೊಂದು ಕಡೆ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಸದ್ಯ ಸಿಗ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿ. ಸಹದೇವ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಅತೃಪ್ತರ ಜೊತೆಗೆ ರಮೇಶ್ ಜಾರಕಿಹೊಳಿ ಸಭೆಯನ್ನು ನಡೆಸಲಿರುವುದು. ಈ ಸಭೆ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ರಮೇಶ್ ಜಾರಕಿಹೊಳಿ ರಿಸೈನ್ ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂತ ಸಾಕಷ್ಟು ದಿನಗಳಿಂದ ಏನು ಸುದ್ದಿ ಹರಿದಾಡ್ತಾ ಇದೆ. ಈಗ ಕೊನೆಗೂ ಕೂಡ ಆ ಘಳಿಗೆ ಬಂದೇ ಬಿಡ್ತಾ ಅನ್ನುವಂತಹ ದಟ್ಟ ಅನುಮಾನ ಈಗ ಮೂಡ್ತಾ ಇರೋದು. ಒಂದು ಕಡೆ ಅವರ ಸಪೋರ್ಟಿಗೆ ನಿಂತಿದ್ದಂತಹ ಮಹೇಶ್ ಕುಮಟಳ್ಳಿ ಶಾಸಕರು ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರೋದು ಈ ಅನುಮಾನ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ. ಅದರ ಜೊತೆಗೆ ಈ ಸಲ ರಿಸೈನ್ ಮಾಡಿಯೇ ಬರ್ತೀನಿ ಅನ್ನುವಂತಹ ರಮೇಶ್ ಜಾರಕಿಹೊಳಿ ಹೇಳಿಕೆಯೂ ಕೂಡ ಈ ಅನುಮಾನ ಹೆಚ್ಚುವಂತೆ ಮಾಡಿದೆ. ಆದರೆ ಇದರ ನಡುವೆ ರಮೇಶ್ ಜಾರಕಿಹೊಳಿ ಅಂಬಿರಾವ್ ಆಡಿಸಿದಂತೆ ಆಡುವಂತಹ ಆಟದ ವಸ್ತುವಾಗ್ಬಿಟ್ರ ಅನ್ನುವಂಥದ್ದು ಕೂಡ ಸತೀಶ್ ಜಾರಕಿಹೊಳಿ ಅವರ ಮಾತಿನಿಂದ ಹುಡ್ತಾ ಇರುವಂತಹ ಅನುಮಾನ. ತನ್ನ ಸಹೋದರನನ್ನ ಚುನಾವಣೆ ನಿಲ್ಲಿಸೋದಕ್ಕೋಸ್ಕರ ರಮೇಶ್ ಅವರನ್ನ ಬ್ರೈನ್ ವಾಶ್ ಮಾಡಿ ಅವರನ್ನ ಬಿಜೆಪಿಗೆ ಹೋಗುವಂತೆ ಮಾಡಿ ಬಳಸಿಕೊಳ್ಳಲಾಗ್ತಾ ಇದೆ ಅಂಬಿರಾವ್ ಅವರಿಂದ ಅನ್ನುವಂತಹ ಆರೋಪವನ್ನ ಸತೀಶ್ ಏನು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು ಕೂಡ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಒಂದು ಕಡೆ ರಮೇಶ್ ಜಾರಕಿಹೊಳಿ ರಿಸೈನ್ ಮಾಡಿಯೇ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ ಯಾರ ಜೊತೆಗೆ ಹೋಗಬೇಕು ಅಂತ. ಇನ್ನೊಂದು ಕಡೆ ಅಂಬಿರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಬಹಿರಂಗವಾಗಿ ಮಾತನಾಡಿದ್ದಾರೆ. ಏನ್ ನಡೀತಾ ಇದೆ ರಾಜಕೀಯದಲ್ಲಿ? ಜೊತೆಗೆ ಮಹೇಶ್ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಸುಕನ್ಯಾ, ಏನು ಈಗ ಸದ್ಯ ಗೋಕಾಕ್ ನಲ್ಲಿ 20 ವರ್ಷಗಳಿಂದ ನಾವು ಆ ಒಂದು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸುವಂತ ಕೆಲಸ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಜಾರಕಿಹೊಳಿ ಅವರೇ ಏನು ಎಲ್ಲವನ್ನು ಅಂದ್ರೆ ಜಾರಕಿಹೊಳಿ ಕುಟುಂಬವೇ ಆ ಒಂದು ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಪ್ರಯತ್ನ ಮಾಡಿದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಯಾವುದೇ ಪಕ್ಷಕ್ಕೆ ಹೋದ್ರು ನಮ್ಮ ಪರವಾಗಿ ಕೆಲಸ ಮಾಡಿ ಸದ್ಯ ರಮೇಶ್ ಜಾರಕಿಹೊಳಿ ಅವರು ಅವರಾಗಿ ಉಳಿದಿಲ್ಲ, ಎಲ್ಲವನ್ನು ಅವರ ಅಳಿಯ ಅಂಬಿರಾವ್ ಪಾಟೀಲ್ ಕೈಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ಕೆಲಸ ಆಗ್ಬೇಕಂದ್ರೆ ಕಚೇರಿಗಳಲ್ಲಿ ಕೆಲಸ ಆಗ್ಬೇಕಂದ್ರೂ ಅಂಬಿರಾವ್ ಪಾಟೀಲ್ ಗ್ರೀನ್ ಸಿಗ್ನಲ್ ಕೊಡ್ಬೇಕು. ಅಂತಹ ಒಂದು ಪರಿಸ್ಥಿತಿ ಸದ್ಯ ಗೋಕಾಕ್ ನಲ್ಲಿ ನಿರ್ಮಾಣ ಆಗಿದೆ. ಆ ಒಂದು ಏನು ಅಂಬಿರಾವ್ ಪಾಟೀಲ್ ಆಡಳಿತ ಏನಿದೆ ಅದನ್ನ ನಿರ್ನಾಮ ಮಾಡಲು ನಾನು ಲಖನ್ ಜಾರಕಿಹೊಳಿ ಪಣ ತೊಟ್ಟಿದ್ದೇವೆ. ಹೀಗಾಗಿ ನಿಮ್ಮ ಬಳಿ ನಾವು ಬಂದಿದ್ದೇವೆ, ನಮಗೆ ಸಪೋರ್ಟ್ ಮಾಡಿ ಅನ್ನೋ ಒಂದು ಮಾತುಗಳು ಸದ್ಯ ಈಗ ಕಾರ್ಯಕರ್ತರ ಮುಂದ್ಗಡೆ ಸತೀಶ್ ಜಾರಕಿಹೊಳಿ ಮಾತಾಡಿರುವಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಇದರ ಜೊತೆಗೆ ಅಂಬಿರಾವ್ ಪಾಟೀಲ್ ಜೊತೆ ಇಲ್ಲಿವರೆಗೂ ಅಂಬಿರಾವ್ ಪಾಟೀಲ್ ಹೆಸರು ಮಾತ್ರ ಕೇಳಿ ಬರ್ತಾ ಇತ್ತು. ರಮೇಶ್ ಜಾರಕಿಹೊಳಿಯ ಇನ್ನೊಬ್ಬ ಅಳಿಯ ಅಂದ್ರೆ ಏನು ಅಪ್ಪಿರಾವ್ ಪಾಟೀಲ್ ಏನಿದ್ದಾನೆ ಅವು ಚಂದಗಢ ವಿಧಾನಸಭಾ ಕ್ಷೇತ್ರದಿಂದ ಈ ಹಿಂದೆ ಸ್ಪರ್ಧೆ ಮಾಡಿದ್ರು, ಅಲ್ಲಿಯೂ ಕೂಡ ಸೋಲನ್ನ ಅನುಭವಿಸಿದ್ರು. ಈ ಬಾರಿ ಹೇಗಾದ್ರೂ ಮಾಡಿ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸುವಂತಹ ಒಂದು ಕೆಲಸವನ್ನ ಅಂಬಿರಾವ್ ಪಾಟೀಲ್ ಮಾಡ್ತಾ ಇದ್ದಾನೆ. ಹೀಗಾಗಿ ರಮೇಶ್ ಜಾರಕಿಹೊಳಿಯನ್ನ ಬಿಜೆಪಿಗೆ ಕರೆದುಕೊಂಡು ಹೋದ್ರೆ ತಮ್ಮ ಹಾದಿ ಸುಗಮ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಬಿಜೆಪಿಗೆ ಸೇರಿಸುವಂತಹ ಕೆಲಸ ಅಂಬಿರಾವ್ ಪಾಟೀಲ್ ಮಾಡ್ತಾ ಇದ್ದೇನೆ ಅನ್ನೋ ಒಂದು ನೇರವಾದ ಆರೋಪವನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂತದ್ದು. ಹೀಗಾಗಿ ಈ ಜಾರಕಿಹೊಳಿ ಕುಟುಂಬದಲ್ಲಿನ ಒಂದು ಏನು ಭಿನ್ನಾಭಿಪ್ರಾಯ ಮತ್ತು ಜಗಳ ಏನಿತ್ತು ಅದು ಆರಂಭವಾಗಿದ್ದೆ ಅಂಬಿರಾವ್ ಪಾಟೀಲ್ ಮತ್ತು ಅಪ್ಪಿರಾವ್ ಪಾಟೀಲ್ ಅವರ ಒಂದು ಕುತಂತ್ರದಿಂದ ಅನ್ನೋ ಒಂದು ಮಾತು ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಮಾತಾಡಿರುವಂತದ್ದು. ಇದಾದ ಬಳಿಕ ಸದ್ಯ ಈಗ ಗೋಕಾಕ್ ನಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಕಾರ್ಯಕರ್ತರು ಒಂದು ಹಂತದಲ್ಲಿ ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಎಂಬ ಚಿಂತಾಗ್ರಾತಕ ಆಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಏನು ಬಹುತೇಕ ಪರ ವಿರೋಧ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ನಿನ್ನೆ ಬೆಂಗಳೂರಿಗೆ ಹೋಗುವ ಮುನ್ನ ಅವರ ಮನೆಯಲ್ಲಿ ನಗರಸಭೆ ಸದಸ್ಯರ ಹಾಲಿ ಸದಸ್ಯರು ಮತ್ತು ಮಾಜಿ ಸದಸ್ಯರು ಏನಿದ್ರು
ಅವರ ಒಂದು ಸಭೆಯನ್ನ ಕರೀತಾರೆ. ಸಭೆಯಲ್ಲಿ ಮುಖ್ಯವಾಗಿ 2 ದಿನದಲ್ಲಿ ನಾನು ರಾಜೀನಾಮೆಯನ್ನ ಕೊಟ್ಟು ಬರ್ತೀನಿ, ಗೋಕಾಕ್ ಬರುವಷ್ಟರಲ್ಲಿ ನೀವು ಒಂದು ನಿರ್ಣಯಕ್ಕೆ ಬಂದು ನಿಂತಿರ್ಬೇಕು. ಅದರಲ್ಲಿ ರಮೇಶ್ ಜಾರಕಿಹೊಳಿ ಅಂದ್ರೆ ನನ್ ಜೊತೆಗೆ ನೀವು ಇರ್ತೀರಾ ಅಥವಾ ಸತೀಶ್ ಲಕ್ಕನ್ ಜೊತೆಗೆ ಹೋಗ್ತೀರಾ ಎಂಬ ತೀರ್ಮಾನವನ್ನ ನೀವು ಮಾಡಿ ಇಟ್ಕೊಳ್ಬೇಕನ್ನೋ ಒಂದು ನೇರವಾದ ಒಂದು ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ಯಾವ ಕಡೆ ಹೋಗ್ಬೇಕನ್ನೋ ಒಂದು ಯೋಚನೆಯಲ್ಲಿ ಸದ್ಯ ಗೋಕಾಕ್ನ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಇರುವಂತದ್ದು. ಈಗ ರಮೇಶ್ ಜಾರಕಿಹೊಳಿ ನಿನ್ನೆ ಅಷ್ಟೇ ಬೆಂಗಳೂರಿಗೆ ಹೋಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ತಮ್ಮೊಂದಿಗೆ ಯಾವೆಲ್ಲ ಶಾಸಕರಿದ್ದಾರೆ ಅವ್ರ ಜೊತೆಗೆ ನಾವೊಂದು ಏನು ಚರ್ಚೆಯನ್ನ ಮಾಡಿ ಒಂದು ಹಂತದ ತೀರ್ಮಾನವನ್ನ ತೆಗೆದುಕೊಂಡು ಏನು ರಾಜೀನಾಮೆ ಕೊಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದರ ಬೆನ್ನಲ್ಲೇ ಸದ್ಯ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರ ಫೋನ್ ಕೂಡ ನಿನ್ನೆಯಿಂದ ಸ್ವಿಚ್ ಆಫ್ ಆಗಿದೆ. ಯಾರ ಸಂಪರ್ಕಕ್ಕೂ ಮಹೇಶ್ ಕುಮಟಳ್ಳಿ ಅವರು ಸಿಗ್ತಾ ಇಲ್ಲ. ಹೀಗಾಗಿ ಮಹೇಶ್ ಕುಮಟಳ್ಳಿ ಅವರು ಈ ಹಿಂದಿನಿಂದಲೂ ರಮೇಶ್ ಜಾರಕಿಹೊಳಿ ಯಾವ ನಿರ್ಣಯ ತೆಗೆದುಕೊಳ್ತೇನೆ ಅದಕ್ಕೆ ಬದ್ಧನಾಗಿರುತ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದೆಲ್ಲವನ್ನು ನೋಡ್ತಾ ಇದ್ರೆ ನಿನ್ನೆ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬೆಂಗಳೂರಿಗೆ ರಮೇಶ್ ಅವರು ಹೋಗಿದ್ದಾರೆ. ಹೀಗಾಗಿ ಮತ್ತೆ ಏನು ಅತೃಪ್ತ ಶಾಸಕರು ಏನಿದ್ರು ಅವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ಅವರನ್ನ ಕೂಡಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಗಳು ಸದ್ಯ ಉದ್ಭವಿಸಿರುವಂತದ್ದು. ಇವರ ಏನು ಸದ್ಯದ ಏನು ಶಾಸಕರಿದ್ದಾರೆ ಅವರ ನಡೆಯನ್ನ ನೋಡ್ತಾ ಇದ್ರೆ ಬಹುತೇಕ ಇವತ್ತು ಬೆಳಗ್ಗೆ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲಾ ಶಾಸಕರು ಏನು ಮಹೇಶ್ ಕುಮಟಳ್ಳಿ ಆಗಿರ್ಬೋದು ಮತ್ತು ಅತೃಪ್ತ ಕೆಲವೊಂದಿಷ್ಟು ಶಾಸಕರು ಏನಿದ್ರು ಅವರೆಲ್ಲರೂ ರಮೇಶ್ ಜಾರಕಿಹೊಳಿ ಅವರನ್ನ ಸೇರ್ಕೊಂಡು ಒಂದು ಗುಪ್ತವಾಗಿ ಸಭೆಯನ್ನ ಕರೆದು ಅಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇವತ್ತು ಬೆಳಗಿನ ಜಾವ ಮಹೇಶ್ ಕುಮಟಳ್ಳಿ ಅವರು ಕೂಡ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದ ಸಹದೇವ್.